ಸೋಲು ಅದೊಂದು ಎಲ್ಲದರಿಂದಲೂ ಪರಿತ್ಯಕ್ತವಾದ ಪದ. ಸೋಲು ಎನ್ನುವುದು ಯಾರಿಗೂ ಬೇಕಿಲ್ಲ. ಅದನ್ನು ಒಪ್ಪುವವರು ಇಲ್ಲ, ಅಪ್ಪುವವರು ಇಲ್ಲ. ಆದರೆ ಸೋಲಿಗೆ ಹೋಗಿ ಬಂದು ನೀನೇ ಇಷ್ಟ ಎಂದು ನಮ್ಮನ್ನು ಒಪ್ಪುವುದಿಷ್ಟ, ಜೊತೆ ಇರುವುದಿಷ್ಟ ಮತ್ತು ನಮ್ಮನ್ನು ಕಾಡಿಸುವುದು ಇಷ್ಟ. ಅದೊಂದು ರೀತಿ ನಕ್ಷತ್ರಿಕನಂತೆ ಕಾಡುತ್ತದೆ, ಬೆನ್ನು ಬೀಳುತ್ತದೆ, ದೂರ ಸರಿಸದಷ್ಟು ಮತ್ತೆ ಮತ್ತೆ ನಮ್ಮ ಹಿಂದೆ ನೆರಳಿನಂತೆ ಬಂದು ನಮ್ಮನ್ನು ಒಪ್ಪುತ್ತದೆ. ಅದರಿಂದ ಹೆದರಿ ದೂರ ಓಡಿದಷ್ಟು ದುಪ್ಪಟ್ಟು ವೇಗದಿಂದ ಹಿಂದೆ ಬಂದು ನಮ್ಮ ಹೆಗಲ ಮೇಲೆ ಕೂರುತ್ತದೆ. ಇರುವ ಕಷ್ಟಗಳ ಮಧ್ಯೆ ಕೈಚಾಚಿದ ಕೆಲಸವೊಂದು ಸರಿಯಾದ ಫಲಿತಾಂಶ ಕೊಡದೆ ಕಾಡುವುದೇ ಇದೆಯಲ್ಲ, ಅದೊಂದು ಹೀನಾಯ ಸ್ಥಿತಿಯನ್ನು ಹುಟ್ಟಿಸಿಬಿಡುತ್ತದೆ. ನಮ್ಮನ್ನು ಮತ್ತಷ್ಟು ಕುಗ್ಗಿಸಿ ತಾನು ಮೆರೆಯುತ್ತದೆ. ಅಸಲಿಗೆ ನಮಗೆ ಬೇಕಿರುವುದು ಬರೀ ಗೆಲುವು ಮತ್ತು ಗೆಲ್ಲುವುದಷ್ಟೇ. ಇಂಥ ಸಮಯದಲ್ಲಿ ಸೋಲು ಎನ್ನುವ ಪದ ಹತ್ತಿರಕ್ಕೂ ಸುಳಿಯಕೂಡದು ಎನ್ನುವುದನ್ನು ಯೋಚಿಸುವುದು ತಪ್ಪಲ್ಲ. ಆದರೆ ಆದ ಸೋಲನ್ನು ಮರೆಯಲಾಗದೆ ನರಳಾಡಿ ಅಲುಬುತ್ತಾ ಉಳಿದರೆ ಸೋಲು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನೀವು ಸೋಲುತ್ತಿದ್ದೀರಾ? ಪ್ರತಿ ಹೆಜ್ಜೆಯಲ್ಲೂ ಒಂದು ಕಿರಿಕಿರಿ, ಅಸಹನೆ ಕಾಡುತ್ತಿದೆಯೇ? ಅದು ನೋವಿನ ವಿಷಯಂತೂ ಖಂಡಿತ ಅಲ್ಲ. ಅದೊಂದು ಖುಷಿಪಡುವ ಸುದ್ದಿ. ಅಚ್ಚರಿ ಪಡಬೇಡಿ. ಯಾಕೆಂದರೆ ಪ್ರಯತ್ನ ಪಟ್ಟಾಗ ಮಾತ್ರವಲ್ಲವೇ ಫಲಿತಾಂಶದ ಚಿಂತೆ. ಅದರ ಅರ್ಥ ನೀವು ಪ್ರಯತ್ನಿಸುತ್ತಿದ್ದೀರಿ. ಸೋಲು ಅಥವಾ ಗೆಲುವು ಎನ್ನುವುದು ಮುಂದಿನ ಹಂತ. ಅದು ನಮ್ಮ ಕೈಯಲ್ಲಿರುವುದಿಲ್ಲ. ಎಲ್ಲ ಬಾರಿಯೂ ನಾವು ಅಂದುಕೊಂಡಂತೆ ಆಗುವುದಿಲ್ಲ. ಆದರೆ ಸೋಲನ್ನು ಹಿಮ್ಮೆಟ್ಟಿಸುವ ಮಂತ್ರವೊಂದಿದೆ. ಅದು ಸೋಲನ್ನು ಉದಾಸೀನ ಮಾಡುವುದು ಮತ್ತು ನಮ್ಮನ್ನು ಅಲ್ಲಿಯೇ ಬಿಟ್ಟು ಮುಂದೆ ನಡೆಯುವುದು. ನಿಮ್ಮ ಸೋಲಿಗೆ ಕಾರಣಗಳು ಅನೇಕವಿರುತ್ತವೆ. ನಿಮ್ಮ ಅಜಾಗರೂಕತೆ, ಅತಿಯಾದ ಚಿಂತೆ, ಅತಿಯಾದ ಆತ್ಮವಿಶ್ವಾಸ ಅಥವಾ ಕಡಿಮೆ ವಿಶ್ವಾಸ, ಎದುರಾಳಿಯನ್ನು ಪರಿಗಣಿಸುವ ರೀತಿ, ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡ ಮತ್ತು ವಿಶ್ಲೇಷಿಸಿದ ರೀತಿ, ನೀವು ಪ್ರತಿಕ್ರಿಯಿಸಿದ ಸಮಯ ಎಲ್ಲವೂ ನಿಮ್ಮನ್ನು ಗೆಲುವಿನ ಹತ್ತಿರ ಕರೆದುಕೊಂಡು ಹೋಗುತ್ತದೆ. ಕೆಲವೊಮ್ಮೆ ಗೆಲುವು ಬೇಕೇ ಬೇಕು ಎಂದು ಅದನ್ನೇ ಬೆನ್ನಟ್ಟಿ ಹೋಗುವಾಗ ಸಣ್ಣಪುಟ್ಟ ಅಂಶಗಳನ್ನು ಪರಿಗಣಿಸದೆ ಹೋದರೂ ಅದು ನಿಮ್ಮ ಫಲಿತಾಂಶದ ಮೇಲೆ ಪ್ರಭಾವ ಬೀರುತ್ತದೆ. ಇದನ್ನು ಗಮನಿಸಿ ಕೊರಗುತ್ತಾ ಕೂತುಬಿಟ್ಟರೆ ಸಿಗಬಹುದಾದ ದೊಡ್ಡದೊಂದು ಗೆಲುವು ಕೈತಪ್ಪಿ ಹೋಗಿಬಿಡುತ್ತದೆ. ಹಾಗಾಗಿ ವಿಪರೀತವಾದ ಚಿಂತೆ ಮಾಡುವುದನ್ನು ಬಿಟ್ಟುಬಿಡಿ. ನಿಮ್ಮ ಚಿತ್ತ ಒಂದೇ ಕಡೆ ಇರಲಿ. ಅದು ಗೆಲುವಿನತ್ತ ಮಾತ್ರವೇ ಹೊರತಾಗಿ ಹಿಂದೇನಾಯಿತು ಎನ್ನುವುದರ ಬಗ್ಗೆಯಲ್ಲ. ಆ ಸೋಲು ಮರುಕಳಿಸಿ ನೀವು ಮತ್ತೆ ಸೋಲಿನ ದವಡೆಗೆ ಬೀಳಬಾರದು. ಒಂದು ಸೋಲಿನ ಸರಣಿಯಾಗಬಾರದು ಎಂದಾದರೆ ಬೇಕಾಗಿರೋದು ಮುಖ್ಯವಾಗಿ ತಾಳ್ಮೆ. ಹಿಂದಿನ ಘಟನೆಯನ್ನು ಮೆಲುಕು ಹಾಕಿ ತಾನೆಲ್ಲಿ ಎಡವಿದ್ದೇನೆ ಎಂದು ಅರ್ಥ ಮಾಡಿಕೊಂಡು ಎಲ್ಲ ತಪ್ಪುಗಳನ್ನು ತಿದ್ದಿಕೊಂಡು ಹೊಸದನ್ನು ಮಾಡುವ ಹುಮ್ಮಸ್ಸು. ಹಾಗೆ ಮಾಡುವಾಗ ನಿಮ್ಮ ಹಳೆಯ ಸೋಲು ನಿಮ್ಮ ಅಂತಃಶಕ್ತಿಯನ್ನು ಸೋಲಿಸಲು ಬಿಡಬೇಡಿ. ನಿಮ್ಮನ್ನು ಕುಗ್ಗಿಸಲು, ಕಾಡಿಸಲು ಅದಕ್ಕೆ ಅನುವು ಮಾಡಿಕೊಡಬೇಡಿ. ಕುವೆಂಪುರವರ ಮಾತಿನೊಂದಿಗೆ 100 ಸಾರಿ ಸೋತಿದ್ದರೇನಂತೆ, 101 ಸಾರಿ ಬಿದ್ದಿದ್ದರೇನಂತೆ, ಸೋಲು ಗೆಲುವಿಗೆ ಮೆಟ್ಟಿಲು, ಬಿದ್ದರಲ್ಲವೇ ಮರಳಿ ಏಳುವುದು. ಬೀಳದಿದ್ದವನು ಎಂದೂ ಮೇಲೆದ್ದೇಳುವನಲ್ಲ ಎಂದು ಕುವೆಂಪು ಹೇಳುತ್ತಾರೆ. ನೀವು ಒಮ್ಮೆ ಸೋತರೆ ಅದು ಕಲಿಸುವ ಪಾಠವನ್ನು ಯಾವ ಗೆಲುವು ಕಲಿಸಲಾರದು. ಸೋಲು ಒಳ್ಳೆಯದೇ. ಅದು ಗೆಲುವಿನ ಅರಮನೆಯ ಮೆಟ್ಟಿಲ ಬಳಿ ನಮ್ಮನ್ನು ಬಿಟ್ಟು ಹೋಗುತ್ತದೆ. ಬಾಗಿಲ ಬಳಿ ತಲುಪಿದ ಬಳಿಕ ಒಳ ಹೋಗುವುದು ನಮ್ಮ ಕೈಯಲ್ಲಿರುತ್ತದೆ. ಇನ್ನೇನು ಎಲ್ಲವೂ ಅದಕ್ಕಿಂತ ದೊಡ್ಡ ದುರಂತ ಸೋಲು ಮತ್ತೊಂದಿಲ್ಲ. ನಿಮ್ಮ ಸೋಲು ಅಸಲಿಗೆ ಸೋಲೇ ಅಲ್ಲ. ಅದು ನಾಳಿನ ಗೆಲುವು, ಅಭೂತಪೂರ್ವ ಗೆಲುವು. ಥ್ಯಾಂಕ್ ಯು. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ.